ಅದೇ ಪ್ರೇಕ್ಷಕರು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಇದು ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಆಗಿರೋದ್ರಿಂದ ಯಾವ ರೀತಿ ಇರುತ್ತೆ ವೈಯಕ್ತಿಕವಾಗಿ ಅನುಭವ ಅನ್ನೋದು ಗೊತ್ತಿರ್ಲಿಲ್ಲ. ನಮ್ಮೆಲ್ರಿಗೂ ಕಲಾವಿದರಿಗಾಗ್ಲಿ ಅಥವಾ ತಂತ್ರಜ್ಞರಿಗಾಗ್ಲಿ ಬಹಳ ಸಂತೋಷ ಆಗ್ತಿದೆ ಈ ಒಂದು ಅನುಭವ. ಅದು ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಿನಿಮಾದಲ್ಲೂ ಸಹ ನಾವೀಗ ಹಬ್ಬ ಆಚರಿಸ್ತಿದೀವಿ ಅನ್ನೋ ಅಷ್ಟೇ ಖುಷಿ ಆಯ್ತು. ಇವತ್ತು ಒಂದು ಒಳ್ಳೆ ಸಮಯದಲ್ಲಿ ನಮ್ಮ ಮೊದಲ ಶೋ ಆಗಿದೆ. ಅದಾದ ನಂತರ ಪ್ರೇಕ್ಷಕರಿಂದ ಬರ್ತಿರೋಂತಹ ಏನಂತಾರೆ ರೆಸ್ಪಾನ್ಸ್ ಆಗಿರ್ಬಹುದು, ರಿವ್ಯೂಸ್ ಆಗಿರ್ಬಹುದು, ಬಹಳ ಚೆನ್ನಾಗಿದೆ. ಜೊತೆಗೆ ಏನಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನಮ್ಮ ಕನಸಿಗೆ ಇನ್ನೊಬ್ಬರ ಕನಸು ಹೆಗಲಾಗಿ ಇರುವಂತಹ ತಂಡ ಇದು. ಎಲ್ಲರೂ ಕನಸನ್ನ ತುಂಬಾ ಕಂಡು ಮನಸ್ಸಿಂದ ಶಿಸ್ತಿಂದ ಕೆಲಸ ಮಾಡಿರುವಂತಹ ಸಿನಿಮಾ. ನಿಮ್ಮೆಲ್ರಿಗೂ ಇಷ್ಟ ಆಗ್ಲಿ ಅಂತ ಮಾಡಿದೀವಿ. ಇನ್ನೇನಿದ್ರು ನಿಮ್ ಕೈಗೆ ಬಿಟ್ಬಿಟ್ಟಿದ್ದು. ನೀವ್ ಅದೇನಂತಾರೆ ಕರ್ಮಣ್ಯವಾಧಿಕಾರಸ್ತೆ ಮಾಫಲೇಶು ಕದಾಚನ. ನೀವೇ ಈಗ ದೇವ್ರುಗಳು. ಆ ಫಲ ಏನ್ ಕೊಡ್ತೀರಾ ಅನ್ನೋದು ನಿಮ್ ಮೇಲೆ ಡಿಪೆಂಡು. ಬಟ್ ಅಲ್ಲಿ ಅನಾಹಿತ ಹೇಗೆ ನೆನಪುಗಳೊಟ್ಟಿಗೆ ಬದುಕ್ತಾಳೆ, ಈ ಕ್ಷಣಗಳು ಅಷ್ಟೇ ನನ್ಗೆ ತುಂಬಾನೇ ಇಂಪಾರ್ಟೆಂಟ್. ಬಹುಶಃ ಒಂದ್ 10-15 ವರ್ಷ ಆದ್ಮೇಲೆ ನಾನು ಈ ವಿಡಿಯೋ ನೋಡುವಾಗ್ಲಿ ಫೋಟೋ ನೋಡುವಾಗ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಜನ ಹೇಗ್ ಬರ್ತಿದ್ರು, ಅಥವಾ ನೀವೆಲ್ಲ ಇದ್ರದ್ದು ಒಂದು ಫೋಟೋ ತಗೊಂಡಿದ್ದೀನಿ. ನೀವೆಲ್ಲ ನಿಂತಿದ್ದೀರಾ ಗೊತ್ತಾ, ಕ್ಯಾಮ್ರಾನ ಅಚ್ಚುಕಟ್ಟಾಗಿ ಇಟ್ಕೊಂಡು ಇದ್ರದ್ದು ಫೋಟೋ ತಗೊಂಡಿದ್ದೀನಿ. ಮತ್ತೆ ಅದನ್ನ ನೆನ್ಸ್ಕೊಳ್ತಾ ಆ ಭಾವನೆ ಅನ್ನೋದು ಉದ್ಭವ ಆಗ್ತಾ ಇರ್ಬೇಕು. ಅದೇ ಖುಷಿ, ಅದೇ ಚಂದ. ಸಮರ್ಪಯಾಮಿ ಅವ್ರು ಬರ್ದಿರೋ ಅಂತಹ ಕಥೆ, ಅವ್ರು ಕೊಟ್ಟಿರೋ ರಕ್ಷಿತ್ ಸರ್ ಕೊಟ್ಟಿರೋ ಅಂತಹ ಕಾಸ್ಟ್ಯೂಮು, ಅವ್ರು ಕೊಟ್ಟಿರೋ ಮೇಕಪ್, ಅವ್ರು ಸರ್ಚ್ ಮಾಡಿರೋ ಲೊಕೇಶನ್, ಇವ್ರು ಬರ್ದಿರೋ ಕಥೆ, ಅದ್ರ ಹಿಂದೆ ನಿಂತ್ ಕೆಲಸ ಮಾಡಿರೋರು ಸಾವಿರಾರು ಜನ. ನಮಗ್ ಬಟ್ಟೆ ಹಾಕಿ ನೀನ್ ನಗಮ್ಮ ಅಂತಾರೆ, ನಾವ್ ನಗ್ತೀವಿ. ಅದನ್ನ ನೋಡಿ ನೀವ್ ನಗ್ತೀರಾ. ನೀನ್ ಅಳ್ಳಮ್ಮ ಅಂತಾರೆ, ನಾವ್ ಅಳ್ತೀವಿ. ಅಷ್ಟೇ, ಎಲ್ಲ ಅವರೇ ಮಾಡ್ಸಿರೋದು. ನಮ್ ಕೈಯಲ್ಲಿ ಇದೆಲ್ಲ ಯಾವ್ದು ಏನೂ ಇಲ್ಲ. ಅಷ್ಟೇ, ಖುಷಿ ಆಗುತ್ತೆ. ನನ್ ತಂದೆ ಕೂಡ ಆಕ್ಟ್ ಮಾಡಿದ್ದಾರೆ. ಅಲ್ಲಿ ಡ್ರೈವರ್ ಇದಾರಲ್ಲ, ಕತೆ ಹೇಳ್ತಾರಲ್ಲ, ಅದು ನಮ್ ತಂದೆ. ಖುಷಿ ಆಗುತ್ತೆ. ನಮ್ ಇಡೀ ಕುಟುಂಬನೇ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರೋದು. ಇಬ್ರು ತಂದೆ ತಾಯಿರಿಗೆ ನಾನು ಕಥೆನ ಬಿಟ್ಕೊಟ್ಟಿರ್ಲಿಲ್ಲ. ತುಂಬಾ 2 ವರ್ಷದಿಂದ ಹೊಟ್ಟೆಲಿ ಇಟ್ಕೊಂಡಿದ್ದೆ ಈ ಕಥೆನ. ಖುಷಿ ಆಗುತ್ತೆ ಅವರ ರೆಸ್ಪಾನ್ಸ್ ನೋಡೋದಕ್ಕೆ. ಆಶ್ಚರ್ಯ ಪಟ್ಟಿದ್ದಾರೆ, ಈ ತರ ಎಲ್ಲ ಮಾಡ್ಬಿಟ್ಟಿದ್ಯಾ ನೀನು ಅಂತ. ಅಷ್ಟೇ.